ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ತೊಗರಿ ಪಿಡ್ಸೆ ಅಥವಾ ನುಚ್ಚಿನುಂಡೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ತೊಗರಿಬೇಳೆ, ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ, ಒಂದು 1/4 ಕಪ್ ಆಗುವಷ್ಟು ಅಕ್ಕಿ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜ ಇವಿಷ್ಟನ್ನು ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಂಡು ಮತ್ತು ನೀರಲ್ಲಿ ಒಂದು 4ರಿಂದ 5 ಗಂಟೆ ಕಾಲ ಚೆನ್ನಾಗಿ ನೆನೆಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗೇ ಇರುತ್ತೆ. ನೆಂದಾದಮೇಲೆ ನಮಗೆ ಗೊತ್ತಾಗುತ್ತೆ. ಉಗುರು ಮಧ್ಯೆ ಇಟ್ಕೊಂಡು ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆದರೆ ಇದು ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಸೊ ಇದು ಚೆನ್ನಾಗಿ ನೆಂದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ 1 ಇಡಿ ಅಥವಾ 2 ಇಡಿಯಷ್ಟು ತೊಗೊಂಡಿರುವಂಥ ಕಾಳುಗಳು ಮತ್ತು ಒಂದು 4ರಿಂದ 5 ಮೆಣಸಿನ್ಕಾಯಿ, 4 ಪೀಸ್ ಶುಂಠಿ, ಒಂದು ಸ್ವಲ್ಪ ಪುದೀನ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಇವಿಷ್ಟು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪನೂ ಸಹ ನೀರು ಹಾಕ್ಕೊಂಡಂಗೆ ವಿತೌಟ್ ವಾಟರ್ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ಸಾಫ್ಟಾಗಿ ಅಥವಾ ತೀರಾ ರಫಾಗಿ ಕಾಳು ಇರೋ ಥರ ಗ್ರೈಂಡ್ ಮಾಡ್ಕೋಬಾರ್ದು. ಸೊ ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ನಾನಿಲ್ಲಿ 1 ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು 3 ಈರುಳ್ಳಿ, ಒಂದು ಅರ್ಧ ಒಪ್ಪು ಕಾಯಿ ಇವಿಷ್ಟನ್ನು ಚೆನ್ನಾಗಿ ತುರ್ಕೊಂಡು ಹಚ್ಕೊಂಡು ನಾನು ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಪೇಸ್ಟ್ಗೆ ಹಾಕ್ಕೋತಾ ಇದ್ದೀನಿ. ಈ ರೆಸಿಪಿ ಬಂದು ಹೈ ಪ್ರೋಟೀನ್ ರೆಸಿಪಿ ಅಂತಲೇ ಹೇಳ್ಬೋದು. ಪ್ರೋಟೀನ್ ಹೆಸರಲ್ಲಿ ಅದು ಇದು ಕುಡಿಯೋದ್ರ ಬದಲು ಈ ಥರ ಒಂದು ಮಂತ್ಲಿ ಒಂದು 3-4 ಟೈಮ್ಸ್ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಕೂಡ ಆ್ಯಂಡ್ ತುಂಬ ಟೇಸ್ಟಿ ಕೂಡ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟ್, ಈರುಳ್ಳಿ, ಕೊತ್ತಂಬರಿ, ಕಾಯಿ ತುರಿ ಎಲ್ಲ ಬೆರೆಯೋ ಥರ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಾದಮೇಲೆ ತುಪ್ಪನ ಸ್ವಲ್ಪ ಕೈಗೆ ಸವರ್ಕೊಂಡು ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ನೀವು ಇಡ್ಲಿ ಪಾತ್ರೆ ಅಥವಾ ಪ್ಲೇಟ್ ಇದರಲ್ಲಿ ಇಟ್ಕೊಂಡು ಬೇಯಿಸ್ಕೋಬೋದು. ನಾನಿಲ್ಲಿ ತೋರಿಸಿದ್ದೀನಿ ನೋಡಿ, ಈ ಥರ ಶೇಪ್ ಅಥವಾ ನಿಮಗೆ ಸ್ವಲ್ಪ ವಡೆ ಶೇಪ್ ಆ ಥರ ಬೇಕಿದ್ರೂ ಮಾಡಿಕೊಂಡು ಬೇಯಿಸ್ಕೋಬೋದು. ಚಿಕ್ಕದಾಗಿ ಆದಷ್ಟು ಚಿಕ್ಕದಾಗೆ ಮಾಡ್ಕೊಳ್ಳಿ. ಬಿಕಾಸ್ ದಪ್ಪ ಇದ್ದರೆ ಒಳಗೆ ಹಿಟ್ಟು ಬೆಂದಿರೋಲ್ಲ, ಹಸಿ ಆಗಿರುತ್ತೆ. ಸೊ ಈ ಥರ ಎಲ್ಲ ಮಾಡಿಟ್ಕೊಂಡು ಪ್ಲೇಟ್ನಲ್ಲಿ ಇಟ್ಕೊಂಡು ಹಬೆಯಲ್ಲಿ ಒಂದು 15 to 20 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಇದು ನೋಡಿ, 2 ಇಟ್ಟಿದ್ದೀನಿ ಬಿಕಾಸ್ ಇದು ಸ್ವಲ್ಪ ಸೈಜ್ ದಪ್ಪ ಆಗುತ್ತೆ ಬೆಂದಷ್ಟು. ನಿಮಗೆ ಇಡ್ಲಿ ಕುಕ್ಕರಲ್ಲಿ ಆಗಲಿಲ್ಲ ಅಂದರೆ ಸ್ಟೀಮರಲ್ಲಿ ಇಟ್ಟು ಕೂಡ ಬೇಯಿಸ್ಕೋಬೋದು. ಚೆನ್ನಾಗಿ ಬೇಯುತ್ತೆ ಸ್ಟೀಮರಲ್ಲಿ ಕೂಡ. ಒಂದು ಸಿಂಪಲ್ ಟೆಕ್ನಿಕ್ ಏನು ಅಂತ ಅಂದರೆ, ಒಳಗಿರೋದು ಬೆಂದಿದೆಯಾ ಅಥವಾ ಚೆನ್ನಾಗಿ ಬೆಂದಿದೆಯಾ ಇನ್ನು ಬೇಯಬೇಕು ಅಂತ ಅಂದರೆ, ನೀವು ಇಡ್ಲಿ ಪ್ಲೇಟ್ ಮೇಲೆ ಲಿಡ್ ಕ್ಲೋಸ್ ಮಾಡಾದಮೇಲೆ ಅದ್ರ ಮೇಲೆ ಒಂದು ಚಿಕ್ಕ ಗ್ಲಾಸಲ್ಲಿ ನೀರಿಟ್ಟು ಅದ್ರ ಸುತ್ತ ಯಾವಾಗ ಬಬಲ್ ಬರುತ್ತೆ, ಸ್ವಲ್ಪ ಹೀಟ್ ಆಗಿರುತ್ತೋ, ಚೆನ್ನಾಗಿ ಕಾದಿರುತ್ತೋ, ಆವಾಗ ಇದೆಲ್ಲ ಬೆಂದಿದೆ ಅಂತ ಅರ್ಥ. ಈ ಟ್ರಿಕ್ ಯೂಸ್ ಮಾಡ್ಬೋದು ನೀವು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ತಕ್ಕೊಂಡ್ರೆ ಚೆನ್ನಾಗೇ ಬಿಡುತ್ತೆ, ಜಾಸ್ತಿ ಕಚ್ಕೊಳಲ್ಲ. ಸೊ ಇದೆಲ್ಲ ತೆಗೆದಿಟ್ಕೊಂಡು ನೀವು ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ಯಾವಾಗ ತಿಂತಾರೋ ಅವಾಗ ಸರ್ವ್ ಮಾಡಿದ್ರೆ ಬಿಸಿಯಾಗಿ ಚೆನ್ನಾಗಿರುತ್ತೆ. ಇದ್ರ ಜೊತೆಲಿ ನೀವು ಗ್ರೀನ್ ಚಟ್ನಿ ಅಥವಾ ಕಾಯಿ ಚಟ್ನಿ ಯಾವುದಾದ್ರೂ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಚೆನ್ನಾಗಿರುತ್ತೆ ಎರಡಕ್ಕೂ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ವೆರಿ ಹೆಲ್ದಿ ಕೂಡ. ಹೈ ಪ್ರೋಟೀನ್ ರೆಸಿಪಿ ಇದು. ಡೆಫಿನೆಟ್ಲಿ ನೀವು ಟ್ರೈ ಮಾಡಬೇಕು.